ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಸಂಡೇಯ ಒಂದು ಮಿನಿ ಬ್ಲಾಗ್. ಇವತ್ತು ಸಂಡೇ ಅಲ್ಲ, ಸೊ ಹಾಗಾಗಿ ಸ್ವಲ್ಪ ಎದ್ದೇಳೋದು ಲೇಟ್ ಆಗಿದೆ. ಟೈಮು 10:30 ಆಗಿದೆ. ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ, ನಿದ್ದೆ ಬರ್ತಾ ಇದೆ. ಹಾಗೆ ಟೆರೆಸ್ ಮೇಲೆ ಬಂದುಬಿಟ್ಟು ಬಿಸಿಲು ತಗೊಳ್ತಾ ಇದೆ. ನಾವು ಪ್ರತಿದಿನ ಆಫೀಸ್ಗೆ ಬೇಗ ಹೋಗ್ತೀವಿ ಮತ್ತು ಬರೋದು ಲೇಟ್ ಆಗುತ್ತೆ. ಹಾಗಾಗಿ ನಮ್ಮ ಮೈ ಮೇಲೆ ಸೂರ್ಯನ ಕಿರಣಗಳು ಬೀಳಲ್ಲ. ಬಿಸಿಲು ಕಾಯಿಸೋದ್ರಿಂದ ನಮಗೆ ವಿಟಮಿನ್ ಡಿ ಸಿಗುತ್ತೆ. ಇದರಿಂದ ನಮಗೆ ಯಾವುದೇ ತರಹದ ಚರ್ಮದ ರೋಗ ಬರಲ್ಲ. ನಾವು ವೀಕ್ಲಿ 1 ಟೈಮ್ ಆದರೂ ಸೂರ್ಯನ ಬಿಸಿಲು ಕಾಯಿಸಬೇಕು. ಮತ್ತು ನಾವು ಡೈಲಿ ಬಿಸಿಲು ಕಾಯಿಸೋಕ್ಕಾಗಲ್ಲ, ಸೊ ವೀಕ್ಲಿ 1 ಟೈಮ್ ಆದರೂ ಬಿಸಿಲು ಕಾಯಿಸಬೇಕು. ಇದು ಮತ್ತು ಬೆಳಗಿನ ಬಿಸಿಲು ಮಾತ್ರ ಎಳೆ ಬಿಸಿಲು ಅಂತಾರೆ. ಆ ಬಿಸಿಲು ಮಾತ್ರ ನಮಗೆ ವಿಟಮಿನ್ ಡಿ ಸಿಗುತ್ತೆ. ಮತ್ತು ಮಧ್ಯಾಹ್ನದ ಮೇಲೆ 12 ಗಂಟೆ ಮೇಲೆ ಈ ಬಿಸಿಲೆಲ್ಲ ಹೆಲ್ತಿಗೆಲ್ಲ ಒಳ್ಳೆಯದಲ್ಲ. ನಾನು ಎವ್ರಿ ಸಂಡೇ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನಾನು ಮೊದಲು ಟೆರೆಸ್ ಮೇಲೆ ಹೋಗಿ ಬಿಸಿಲು ಕಾಯಿಸ್ತಾ ಕೊಡ್ತೀನಿ. ಒಂದು 1/2 ಅವರ್ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ನನ್ನ ಎವ್ರಿ ಸಂಡೇ ಒಂದು ರುಟೀನ್ ಇದು. ನಾನು ಟೆರೆಸ್ ಮೇಲ್ಗಡೆ ವೀಡಿಯೋ ಮಾಡ್ತಾ ಇದ್ನಲ್ಲ, ಅದನ್ನು ಆಂಟಿ ಮೊಮ್ಮಗಳು ಏನಕ್ಕೆ ನೋಡ್ತಾ ಇದ್ಲ, ಹಾಗೆ ನಾನೊಂದು ಹಾಯ್ ಅಂತ ಹೇಳಿದೆ. ಹಾಗೆ ಒಳಗಡೆ ಓಡೋದ್ಲು. ಹಾಗೆ ಒಂದು 1/2 ಅವರ್ ಬಿಸಿಲು ಕಾಯಿಸ್ಬಿಟ್ಟು ಒಳಗಡೆ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ, ಇವತ್ತು ಸಂಡೇ ಅಲ್ವಾ, ಸ್ನಾನ ಎಲ್ಲ ಲೇಟು. ಹಾಗೆ ಫೇಸ್ ವಾಶ್ ಮಾಡಿಕೊಂಡು ಬ್ರಷ್ ಎಲ್ಲ ಮಾಡಿಕೊಂಡು ಬಂದು ಸ್ವಲ್ಪ ವಾಟರ್ ಕುಡಿದ್ಬಿಟ್ಟು ಹಾಗೆ ಟಿಫನ್ ಮಾಡಿದರು ಪೋವಾ ನಿಮ್ಮ ಸೈಡ್ ಏನಂತಾರೆ ಕಮೆಂಟ್ ಮಾಡಿ. ಈವ್ನಿಂಗು ಅವರೇ ಬೇಳೆ ಮೇಳಕ್ಕೆ ಹೋಗೋಣ ಅಂತ ನನ್ನ ಫ್ರೆಂಡಿಗೆ ಹೇಳಿದ್ನ. ಹಾಗಾಗಿ ಅವಳು ಬರ್ತೀನಿ ಅಂದಿದ್ದು. ಇಬ್ಬರು ಸೇರಿ ಅವರೇ ಬೇಳೆ ಮೇಲೆ ಹೋಗೋಣ ಅಂತ ರೆಡಿಯಾಗಿದ್ವಿ. ಅವಳು ಬಂದಾದ ತಕ್ಷಣ ನಾವು ಟೀ ಕುಡಿಯೋಕ್ಕೆ ಹೋದ್ವಿ. ಟೀ ಕುಡ್ಕೊಂಡು ಹಾಗೆ ನಡ್ಕೊಂಡು ಅವರೇ ಬೇಳೆ ಮೇಳಕ್ಕೆ ಹೋದ್ವಿ. ಹೋಗಿದ ತಕ್ಷಣ ಫಸ್ಟು ಒಬ್ಬಟ್ಟು ತೊಗೊಂಡ್ವಿ. ಒಬ್ಬಟ್ಟು ತೊಗೊಂಡು ಟೇಸ್ಟ್ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ನನಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಹಾಗೆ ನೆಕ್ಸ್ಟು ಗೋಬಿ ಟೇಸ್ಟ್ ನೋಡಿದ್ವಿ. ಗೋಬಿನೂ ತುಂಬ ಚೆನ್ನಾಗಿತ್ತು, ಗೋಬಿನೂ ಇಷ್ಟ ಆಯಿತು. ಹೋಗಿ ನೋಡಿಕೊಂಡು ಹಾಗೆ ಬಂದ್ವಿ. ನನ್ನ ಫ್ರೆಂಡ್ ಗೇಮ್ ಆಡಬೇಕು ಅಂತ ಹೇಳ್ತಾ ಇದ್ಲು. ಒಂದೆರಡು ಸೆಲ್ಫಿ, ಫೋಟೋ, ವಿಡಿಯೋ ಎಲ್ಲ ತೊಗೊಂಡ್ವಿ. ಹಾಗೆ ನನ್ನ ಫ್ರೆಂಡ್ ಪೋಸ್ ಕೊಡು ಅಂತ ಹೇಳ್ತಾ ಇದ್ಲ. ನನಗೆಲ್ಲ ನೋಡ್ತಾ ಇದ್ರಲ್ಲ, ನಾಚಿಕೆ ಆಗ್ತಾ ಇತ್ತು. ಆದರೂ ಪೋಸ್ ಕೊಡು ಅಂತ ನಾನು ಹಾಗೆ ಒಂದೆರಡು ವಿಡಿಯೋ ಮಾಡಿದ್ವಿ. ನನಗೆ ಈ ಗೊಂಬೆ ನೋಡಿ ತುಂಬ ಖುಷಿ ಆಯಿತು. ಅದು ನನಗೆ ಹೇಗೆ ಮಾಡ್ತಾ ಇದೆ ಅಲ್ಲಿ ಮಗು ಒಂದು ನನ್ನೇ ನೋಡಿ ನಗ್ತಾ ಆಯ್ತಾ, ನಂಗೆ ನೋಡಿ ಖುಷಿ ಆಯಿತು. ಕ್ಯೂಟಾಗಿತ್ತು. ಹಾಗೆ ಇಬ್ಬರು ಒಂದು ರೌಂಡ್ ಹಾಕಿ ಸ್ಟೇಜ್ ಪ್ರೋಗ್ರಾಮ್ ಆಗ್ತಾ ಇತ್ತಾ, ಹಾಗೆ ಅಲ್ಲಿ ನೋಡೋಕೆ ಹೋದ್ವಿ. ಸ್ಟೇಜ್ ಪ್ರೋಗ್ರಾಮಲ್ಲಿ ಯಾರ್ಯಾರು ಬಂದಿದ್ರು ಅಂತ ನೀವು ನೋಡ್ತಾ ಇದ್ದೀರಾ. ನೋಡಿ, ಸೊ ಇಂಡಿಯನ್ ಬ್ಯಾಂಡ್ಸ್ ನಾನು ನನ್ನ ಫ್ರೆಂಡು ತುಂಬ ಎಂಜಾಯ್ ಮಾಡಿದ್ವಿ. ಅವ್ರು ಸಾಂಗ್ ಹೇಳ್ತಾ ಇದ್ರಲ್ಲ, ನಾನು ನನ್ನ ಫ್ರೆಂಡ್ ಜೊತೆಗೆ ಸಾಂಗ್ ಹೇಳ್ತಾ ಇದ್ವಿ, ಡ್ಯಾನ್ಸ್ ಮಾಡ್ತಾ ಇದ್ವಿ. ತುಂಬ ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬರೋದು ಲೇಟ್ ಆಯಿತು, ಒಂದು 10:30 ಆಯಿತು. ಹಾಗೆ ಮುಗಿಸ್ಕೊಂಡು ಬಂದು ನಮ್ಮ ರೂಮ್ಮೇಟ್ ಬರ್ಡೇ ಇತ್ತು, ಕೇಕ್ ತೊಗೊಬಂದ್ವಿ. ಅವರು ಬಂದಿರಲ್ಲ ಫಂಕ್ಷನಿಗೆ. ಹಾಗೆ PGಗೆ ಬಂದು ಅವ್ರನ್ನ ಕರ್ಕೊಂಡೋಗಿ ಕೆಳಗಡೆ ಕೇಕ್ ಕಟ್ ಮಾಡಿಸಿದ್ವಿ. ನಾವು ಖುಷಿಯಾಗಿರೋಣ, ಥ್ಯಾಂಕ್ ಯು ಆಲ್. ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.